ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 21ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ ನೂತನ ಭೂಮಿ ಆಕಾಶಗಳು. ಪ್ರೈಸ್ ದ ಲಾರ್ಡ್. ತರುವಾಯ, ಯಾಕಂದರೆ ಹಿಂದಿನ ದಿನ ನಾವು ಧ್ಯಾನಿಸಿದೆವು ಎರಡನೆಯ ಮರಣ, ಅಗ್ನಿ ಗಂಧಕದ ಸರೋವರದಲ್ಲಿ ಮೃತ್ಯು, ಪಾತಾಳ, ಸೈತಾನ, ಘಟಸರ್ಪ, ಮೃಗ ಎಲ್ಲವನ್ನ ಬೆಂಕಿಯಲ್ಲಿ ಹಾಕಲಾಯಿತು. ಅವರು ಯುಗ ಯುಗಾಂತರಕ್ಕೂ ಅಲ್ಲಿ ವೇದನೆಯನ್ನು ಅನುಭವಿಸುತ್ತಾ ನೆರಳಾಡುವರು, ಆ ಬೆಂಕಿ ಹಾರುವುದಿಲ್ಲ ಎಂಬಂತೆ. ತರುವಾಯ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆ. ಮೊದಲಿದ್ದ ಆಕಾಶ ಮಂಡಲವು, ಮೊದಲಿದ್ದ ಭೂಮಂಡಲವು ಕಣ್ಮರೆಯಾಗಿ ಹೋದವು, ಸಮುದ್ರವು ಇನ್ನಿಲ್ಲವಾಯಿತು. ಪ್ರೈಸ್ ದ ಲಾರ್ಡ್. ನೆನ್ನೆನೂ ನಾವು ಧ್ಯಾನಿಸಿದೆವು ನೂತನ ಭೂಮಿ ಆಕಾಶ ಮಂಡಲ. ನಾವು ಹೇಗೆ ರೂಪಾಂತರಗೊಳ್ಳುತ್ತೇವೋ ಸಕಲವನ್ನ ದೇವರು ರೂಪಾಂತರಗೊಳಿಸುವರು. ಫಿಲಿಪ್ಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 20ರಲ್ಲಿ ದೇವರು ನಮ್ಮ ನಶ್ವರ ದೇಹವನ್ನ ತಮ್ಮ ತೇಜೋಮಯ ಶಕ್ತಿಯಿಂದ ರೂಪಾಂತರಗೊಳಿಸಿ ಮಹಿಮೆಯ ಶರೀರವಾಗಿ ಮಾರ್ಪಡಿಸುವರು. ನಮ್ಮ ಶರೀರ ರೂಪಾಂತರಗೊಳ್ಳುವಂತೆ. ಆದ ಕಾರಣ ಭಯಪಡಬೇಡಿ. ನಿಮ್ಮ ಶರೀರದಲ್ಲಿ ಎಷ್ಟೇ ರೋಗಗಳು, ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಶರೀರಕ್ಕೆ ಬಂದರೂ ಸಹ ಆ ಸತ್ತು ಹೋದ ಅಂಗಾಂಗಗಳನ್ನು ಹೊಸದಾಗಿ ಸೃಷ್ಟಿ ಮಾಡುವ ಪರಿಶುದ್ಧಾತ್ಮರು ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ. ರೋಮ 8, 10, 11 ಯೇಸುವಿನ ಶರೀರ ಪಾತಾಳದಲ್ಲಿ ಕೊಳೆಯಲು ಬಿಡದೆ ಯೇಸುವಿನ ಶರೀರವನ್ನು ಮಹಿಮೆಯ ಶರೀರವಾಗಿ ಪುನರುತ್ಥಾನಗೊಳಿಸಿದ ಅದೇ ಪರಿಶುದ್ಧಾತ್ಮರು ನಮ್ಮೊಳಗೆ ವಾಸವಾಗಿರುವ ಕಾರಣ ಆ ಆತ್ಮನ ಮುಖಾಂತರ ನಮ್ಮ ನಶ್ವರ ದೇಹಗಳು ರೂಪಾಂತರಗೊಂಡು ತೇಜೋಮಯ ಶರೀರವಾಗಿ ಮಾರ್ಪಡುವುವು. ಆಮೆನ್. ಈ ನೂತನ ಭೂಮಿ ಆಕಾಶ ಉಂಟಾಗುವುದು, ಹಳೆಯ ಭೂಮಿ ಆಕಾಶ ಕಣ್ಮರೆಯಾಗಿ ಹೋಗುವುದು. ಯೋವೇಲ 2 ವಚನ 30, 31, 32ರಲ್ಲಿ ಆ ಪ್ರಭುವಿನ ದಿನದಂದು ಸೂರ್ಯ ಕಪ್ಪಗಾಗುವನು, ಚಂದ್ರ ಕಾಂತಿಹೀನನಾಗುವನು, ನಕ್ಷತ್ರಗಳು ಉದುರಿ ಬೀಳುವುವು, ಆಕಾಶ ಕಣ್ಮರೆಯಾಗಿ ಹೋಗುವುದು, ಭೂಮಿ ಇಲ್ಲದಂತಾಗುವುದು. ಆದರೆ ನಾವು ಕ್ರೈಸ್ತ ಮಕ್ಕಳು ಭರವಸೆಯಿಂದ ಇದ್ದೇವೆ. ಹೊಸ ಭೂಮಿ, ಹೊಸ ಆಕಾಶ. ಇದನ್ನು ಪ್ರವಾದಿ ಯೆಶಾಯ ಆಗಲೇ ದರ್ಶನದಲ್ಲಿ ನೋಡಿ ವರ್ಣನೆ ಮಾಡಿರುವಂಥ ಅದ್ಭುತಕರವಾದ ವಚನಗಳು. ಅದನ್ನು ನಾವೀಗ ಓದುವ. ಪ್ರವಾದಿ ಯೆಶಾಯನ ಗ್ರಂಥ 65ನೇ ಅಧ್ಯಾಯ 65ನೇ ಅಧ್ಯಾಯ ವಚನ 17ರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಇದನ್ನು ಧ್ಯಾನಿಸೋಣ. ಆಗ ನಮ್ಮ ನಂಬಿಕೆ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ. ನಾವು ಶುಭ ಸಂದೇಶವನ್ನು ಕೇಳಿ, ದೇವರ ವಾಕ್ಯವನ್ನು ಕೇಳಿ, ಯಾವ ಸತ್ಯವನ್ನು ತಿಳಿದುಕೊಂಡಿದ್ದೇವೋ ಇವೆಲ್ಲವೂ ನಮಗಾಗಿ ಕಾದಿರಿಸಲಾಗಿದೆ. ಆದ ಕಾರಣ ನಾವು ವಿಶ್ವಾಸದಲ್ಲಿ ಹೇಡಿಗಳಾಗುವುದಿಲ್ಲ. ನಮಗೊಂದು ಮುಂದಿನ ಜೀವನ ಇದೆ ಎನ್ನುವಾಗ ಭರವಸೆಯಿಂದ ಇರ್ತೇವೆ. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಸಾಯುವಾಗಲೂ ಇಬ್ರಿಯ 12 ವಚನ 3ರಲ್ಲಿ 2ನೇ ವಚನದಲ್ಲಿ ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಿಕೊಳ್ಳುವುದಕ್ಕಾಗಿ, ಯೇಸುವಿಗೆ ಮುಂದೆ ಸಿಗಲಿರುವ ಬಹುಮಾನವನ್ನು ಗಳಿಸಿಕೊಳ್ಳುವುದಕ್ಕಾಗಿ ಆ ಕಷ್ಟ ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡರು. ನಾವು ಸಹ ನಮಗೆ ಮುಂದಿಡಲಾದ ಈ ನೂತನ ಭೂಮಿ ಆಕಾಶ, ಹೊಸ ಜೀವನ, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ನಾಶವಾಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಆ ವಾಕ್ಯ ಇದರ ಕುರಿತೆ ಮಾತನಾಡಿದ್ದಾಗಿದೆ. ಯೆಶಾಯ 65 ವಚನ 17 ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ನಾನು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಸೃಷ್ಟಿಸುವೆನು. ಆಗ ಮೊದಲಿದ್ದುದು ಜ್ಞಾಪಕದಲ್ಲಿರೋದು, ಅದು ಯಾರ ನೆನಪಿಗೂ ಬಾರದು. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲೇ ಸಂತೋಷಿಸಿ ಎಂದೆಂದಿಗೂ ಆನಂದಿಸಿರಿ. ಪ್ರಭುವಿನಲ್ಲಿ ನಾವು ಆನಂದವಾಗಿರಬೇಕೆಂದೇ ಈ ಭೂಮಿಯನ್ನು ನಮಗೆ ಸೃಷ್ಟಿ ಮಾಡಿಕೊಟ್ಟರು. ಮತ್ತೆ ಹೊಸದಾಗಿ ಮಾರ್ಪಡಿಸಿಕೊಡುವುದು ನಮಗಾಗಿಯೇ.
ಹೌದು, ನಾನು ಜೆರುಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಸುವೆನು, ಅದರ ಜನರನ್ನು ಹರ್ಷಭರಿತರನ್ನಾಗಿಸುವೆನು. ನಾನು ಕೂಡ ಜೆರುಸಲೇಮನ್ನು ನೋಡಿ ಆನಂದಿಸುವೆನು, ಅದರ ಜನರನ್ನು ದೃಷ್ಟಿಸಿ ಹರ್ಷಗೊಳ್ಳುವೆನು. ದೇವರು ಜೆರುಸಲೇಮನ್ನು ನೋಡಿ ಹೇಗೆ ಆನಂದಿಸುತ್ತಾರೆಂದರೆ, ಹೊಸ ಭೂಮಿ, ಹೊಸ ಆಕಾಶ, ನೂತನ ಜೆರುಸಲೇಮ್, ನೂತನ ಜೆರುಸಲೇಮ್. ಮುಂದಿನ ವಾಕ್ಯ ಬರುತ್ತೆ, ಯೆಶಾಯ 62:5. ಒಬ್ಬ ವರ ತನ್ನ ವಧುವಿನಲ್ಲಿ ಆನಂದಿಸುವಂತೆ ದೇವರು ನಮ್ಮಲ್ಲಿ ಆನಂದಿಸುತ್ತಾರೆ. ಇನ್ನು ಅಲ್ಲಿ ಅಳುವಾಗಲಿ ಆಕ್ರೋಶವಾಗಲಿ ಕೇಳಿ ಬರದು. ಕೆಲವೇ ದಿನ ಬದುಕುವ ಮಗುವಾಗಲಿ ಆಯಸ್ಸು ಮುಗಿದ ಮುದುಕನಾಗಲಿ ಇನ್ನು ಅಲ್ಲಿರನು. 100 ವರ್ಷ ಬಾಳುವವನು ಯುವಕ ಎನಿಸಿಕೊಳ್ಳುವನು. ಆಮೇನ್ ಎಂದು ಟೈಪ್ ಮಾಡೋಣ. 100ರೊಳಗೆ ಸಾಯುವ ಪಾಪಿಯು ಶಾಪಗ್ರಸ್ತ ಎನಿಸಿಕೊಳ್ಳುವನು. ಜನರು ಅಲ್ಲೇ ಮನೆ ಮಾಡಿ ನಿವಾಸ ಮಾಡುವರು, ತೋಟ ನೆಟ್ಟು ಅದರ ಫಲವನ್ನು ಅನುಭವಿಸುವರು. ತಾವು ಕಟ್ಟಿದ ಮನೆಗಳಲ್ಲಿ ಬೇರೆಯವರು ವಾಸ ಮಾಡುವುದಾಗಲಿ, ತಾವು ನೆಟ್ಟ ತೋಟಗಳ ಫಲವನ್ನು ಬೇರೆಯವರು ಅನುಭವಿಸುವುದಾಗಲಿ ಇನ್ನೂ ಸಂಭವಿಸದು. ಏಕೆಂದರೆ ನನ್ನ ಜನರು ಮರಗಳಂತೆ ಬಹುಕಾಲ ಬಾಳುವರು. ಕೀರ್ತನೆ 92:12 ಆ ವಾಕ್ಯ ಓದೋಣ. ಆ ಹೊಸ ಭೂಮಿ ಆಕಾಶದಲ್ಲಿ ಬಹುಕಾಲ ಬಾಳುವರು, ನಿತ್ಯ ಕಾಲ ಬಾಳುವರು. ಕೀರ್ತನೆ 92:12. ಬೆಳೆಯುವರು ಸಜ್ಜನರು ಖರ್ಜೂರದ ವೃಕ್ಷದಂತೆ. ಖರ್ಜೂರದ ಮರ ದೀರ್ಘಾಯುಷ್ಯವುಳ್ಳ ಮರ, ಆ ಮರದಂತೆ ಅವರು ಬೆಳೆಯುವರು. ಅದು ತುಂಬ ಚೆನ್ನಾಗಿದೆ. ವೃದ್ಧಿಯಾಗುವರು ಲೆಬನೋನಿನ ದಾರಿನಂತೆ, ಮುಪ್ಪಿನಲ್ಲೂ ಫಲಿಸುವರು, ಶೋಭಿಸುವರು ಪಚ್ಚೆ ಪಸಿರಂತೆ. ಈ ಪರಿ ಪಡೆಯುವುದು ಪ್ರಭುವಿನ ಸಾಕ್ಷಿ. ಪ್ರಭುವನ್ನು ಸಾಕ್ಷೀಕರಿಸುವರು, ಈ ರೀತಿಯಾಗಿ ಜೀವಿಸುವರು. ನನ್ನಿಂದ ಆಯ್ಕೆಯಾದವರು ತಮ್ಮ ದುಡಿಮೆಯ ಫಲವನ್ನು ದೀರ್ಘಕಾಲ ಅನುಭವಿಸುವರು. ಅವರು ವ್ಯರ್ಥವಾಗಿ ದುಡಿಯರು, ಅನಾಹುತಕ್ಕಾಗಿ ಮಕ್ಕಳನ್ನು ಅಡೆಯರು. ಸದಾಕಾಲ ಅವರೂ ಅವರ ಸಂತತಿಯವರು ಸರ್ವೇಶ್ವರನಿಂದ ಅನುಗ್ರಹಗೊಂಡ ಆಶೀರ್ವದಿಸಲ್ಪಟ್ಟ ಗೋತ್ರವಾಗುವರು. ಅವರು ಮೊರೆ ಇಡುವುದಕ್ಕೆ ಮುಂಚೆಯೇ ನಾ ಕಿವಿಗೊಡುವೆನು, ಅವರು ಪ್ರಾರ್ಥಿಸುವಾಗಲೇ ನಾ ಸದುತ್ತರ ಕೊಡುವೆನು. ತೋಳವೂ ಕುರಿಮರಿಯು ಒಂದಾಗಿ ಮೇಯುವುವು, ಸಿಂಹವು ಗೋವಿನಂತೆ ಹುಲ್ಲು ತಿನ್ನುವುದು, ಹಾವಿಗೆ ಮಣ್ಣೆ ಆಹಾರವಾಗುವುದು. ನನ್ನ ಪವಿತ್ರ ಪರ್ವತದೊಳು ಅವು ಯಾವ ಕೇಡು ಮಾಡುವುದಿಲ್ಲ, ಹಾಳು ಮಾಡುವುದಿಲ್ಲ. ಇದು ಸರ್ವೇಶ್ವರ ಸ್ವಾಮಿಯ ನುಡಿ. ಪ್ರೈಸ್ ದ ಲಾರ್ಡ್. ಇದು ಸರ್ವೇಶ್ವರ ಸ್ವಾಮಿಯ ನುಡಿ. ಸೊ ಹೊಸ ಭೂಮಿ ಆಕಾಶವನ್ನು ನಮಗಾಗಿ ದೇವರು ಉಂಟು ಮಾಡಿಕೊಡುವರು. ಪ್ರಕಟಣೆ 21:2. ಇದಲ್ಲದೆ ಪವಿತ್ರ ನಗರವಾದ ನೂತನ ಜೆರುಸಲೇಮ್ ಸ್ವರ್ಗದಿಂದಲೂ ದೇವರ ಸನ್ನಿಧಿಯಿಂದಲೂ ಕೆಳಗಿಳಿದು ಬರುವುದನ್ನು ಕಂಡೆ. ಭೂಮಿಯಲ್ಲಿರುವ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ದೇವರ ಸನ್ನಿಧಿಯಿಂದಲೂ ಸ್ವರ್ಗದಿಂದಲೂ ನೂತನ ಜೆರುಸಲೇಮ್. ಪ್ರಭು ಯೇಸು ಕ್ರಿಸ್ತರು 1000 ವರ್ಷಗಳ ಆಳ್ವಿಕೆಯಲ್ಲಿ ಪ್ರಥಮ ಪುನರುತ್ಥಾನದಲ್ಲಿ ಭಾಗಿಗಳಾದವರು ಸ್ವರ್ಗದಿಂದ ಇಳಿದು ಭೂಮಿಗೆ ಬರುವುದನ್ನು ಕಂಡೆ. ಈ ಲೋಕವನ್ನು ದೇವರು ಪ್ರೀತಿಸುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದು ಮದುಮಗಳನ್ನು ಎದುರುಗೊಳ್ಳುವುದಕ್ಕಾಗಿ ಅಲಂಕೃತಳಾದ ಮಧುವಣ ಗಿತ್ತಿಯಂತೆ ಶೃಂಗಾರಮಯವಾಗಿತ್ತು. ಅದು ಮಧುವಣಿಗನನ್ನು ಎದುರುಗೊಳ್ಳುವ ಮಧುವಣ ಗಿತ್ತಿಯಂತೆ ಶೃಂಗಾರಮಯವಾಗಿತ್ತು. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 12 ಸಹ ನಾವು ಇದನ್ನೇ ನೋಡುತ್ತೇವೆ. ಪ್ರಕಟಣಾ 3:12. ಜಯ ಹೊಂದಿದವನು ನನ್ನ ದೇವರ ಆಲಯದ ಸ್ತಂಭವಾಗಿ ನಿಲ್ಲುತ್ತಾನೆ, ಅವನು ಅಲ್ಲಿಯೇ ನಿರಂತರವಾಗಿ ಇರುತ್ತಾನೆ. ಇದು ಜಯ ಹೊಂದಿದವರು. ಅವನ ಮೇಲೆ ನನ್ನ ದೇವರ ನಾಮವನ್ನು, ನನ್ನ ದೇವರ ನಗರವಾದ ನೂತನ ಜೆರುಸಲೇಮಿನ ನಾಮವನ್ನು, ನನ್ನ ಹೊಸ ನಾಮವನ್ನು ಬರೆಯುತ್ತೇನೆ. ಈ ನೂತನ ಜೆರುಸಲೇಮ್ ನನ್ನ ದೇವರ ಸಾನ್ನಿಧ್ಯದಿಂದಲೂ ಸ್ವರ್ಗದಿಂದಲೂ ಇಳಿದು ಬರುತ್ತದೆ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ನಾವು ಬಂದಿರುವುದು ಸೀನಾಯಿ ಪರ್ವತಕ್ಕಲ್ಲ. ಸೀನಾಯಿ ಬೆಟ್ಟದ ಮೇಲೆ ದಗದಗನೆ ಬೆಂಕಿ ಉರಿಯುತ್ತಿತ್ತು. ಅಲ್ಲಿ ಅಶುದ್ಧವಾದುದು ಹೋಗಿದ್ದೆ, ಆದರೆ ಅದು ಬೆಂಕಿಯಿಂದ ಸುಟ್ಟು ಭಸ್ಮವಾಗುತ್ತಿತ್ತು. ಆದರೆ ನಾವು ಬಂದಿರುವುದು ಸಿಯೋನ್ ಪರ್ವತಕ್ಕೆ, ನೂತನ ಜೆರುಸಲೇಮ್. ಹಾಗರಳು ಸೀನಾಯಿ ಪರ್ವತಕ್ಕೆ ಹೋಲಿಕೆ ಮಾಡಿದ್ದರೆ ದಾಸಿಯ ಧರ್ಮಪತ್ನಿ ಸಾರಳು ನೂತನ ಜೆರುಸಲೇಮಿಗೆ ಹೋಲಿಕೆ ಮಾಡುವವರಾಗಿದ್ದಾರೆ. ಈ ನೂತನ ಜೆರುಸಲೇಮ್ ದೇವರ ವಾಗ್ದಾನದ ನಿಮಿತ್ತ ಜನಿಸಿದವರು. ಯಾಕೋಬ 1:18. ಸೃಷ್ಟಿಗಳಲ್ಲೆಲ್ಲ ನಾವು ಪ್ರಪ್ರಥಮ ಫಲವಾಗುವಂತೆ ದೇವರು ತಮ್ಮ ಸುಚಿತ್ತದ ಪ್ರಕಾರ
ತಮ್ಮ ವಾಕ್ಯದ ಮೂಲಕ ನಮಗೆ ಹೊಸ ಜನ್ಮವನ್ನಿತ್ತರು. ಹೀಗೆ ನೂತನ ಭೂಮ್ಯಾಕಾಶವನ್ನು ಎದುರು ನೋಡುತ್ತಿರುವ ನಾವು ಇಹಲೋಕದ ಜೀವಿತ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸೋಣ. ದೇವರ ಆತ್ಮರ ಕೃಪೆಯಲ್ಲಿ, ದೈವಿಕ ಜ್ಞಾನದಲ್ಲಿ ನಾವು ದಿನೇ ದಿನೇ ಬೆಳೆಯುತ್ತಾ ಯೇಸುವಿನ ಸ್ವಾರೂಪ್ಯದಲ್ಲಿ ರೂಪಾಂತರಗೊಳ್ಳುವಂತೆ ಪರಿಶುದ್ಧಾತ್ಮರು ಮಹಿಮೆಯಿಂದ ಮಹಿಮೆಗೆ, ಬೆಳಕಿನಿಂದ ಬೆಳಕಿಗೆ, ಬಲದಿಂದ ಬಲಕ್ಕೆ ನಮ್ಮನ್ನು ರೂಪಾಂತರಗೊಳಿಸಿ ಮಾರ್ಪಡಿಸಲಿ. ನೂತನ ಭೂಮ್ಯಾಕಾಶವನ್ನು ಎದುರು ನೋಡುತ್ತಾ, ಯೇಸುವಿನ ಎರಡನೇ ಬರುವಿಕೆಯನ್ನು ಎದುರು ನೋಡುತ್ತಾ ನಂಬಿ ನಿರೀಕ್ಷೆ ಮಾಡುತ್ತಿರುವ ನಾವು ಆ ನೂತನ ಭೂಮ್ಯಾಕಾಶದಲ್ಲಿ ಪಾಲುಗಾರರಾಗಿ ಜೀವಿಸುವ ಹಕ್ಕು, ಅಧಿಕಾರ, ಅಭಿಷೇಕ ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೆ ಕೊಟ್ಟಿರುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರಿಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ನಾವು ನಮ್ಮ ಸಂತತಿ ಸಂತಾನ ಆ ನೂತನ ಭೂಮ್ಯಾಕಾಶದಲ್ಲಿ ವಾಸಿಸುವ ಕೃಪೆಯಲ್ಲಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.